ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಉದ್ಘಾಟಿಸಲಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅರಮನೆ ಮೈದಾನ ಪ್ರಿನ್ಸೆಸ್ ಗಾರ್ಡ್ನಲ್ಲಿ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ವಿ ವೈಶ್ಯ ಸಂಸ್ಥೆಯ ವತಿಯಿಂದ ಅರಮನೆ ಮೈದಾನ ಪ್ರಿನ್ಸೆಸ್ ಗಾರ್ಡ್ನಲ್ಲಿ ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಜುಲೈ 18ರಿಂದ 20ನೇ ತಾರೀಕಿನವರೆಗೆ ಜರುಗಲಿದೆ. ಇದರ ಕುರಿತು ವಿ ವೈಶ್ಯ ಸಂಸ್ಥಾಪಕರಾದ ಅನಿಲ್ ಗುಪ್ತಾ ರವರು ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಿದ್ದರು. ವಿ ವೈಶ್ಯ ಸಂಸ್ಥೆ ಆಯೋಜಿಸಿರುವ ಮೆಗಾ ಎಕ್ಸ್ಪೋನಲ್ಲಿ 120ಕ್ಕೂ ಹೆಚ್ಚು ಮಳಿಗೆಗಳು ಇರಲಿದೆ. ದಿನಾಂಕ 18ರಿಂದ 20ನೇ ತಾರೀಕಿನವರೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರುತ್ತದೆ. ಮುಖ್ಯ ಆಕರ್ಷಣೆಗಳು ಲೈಫ್ ಸ್ಟೈಲ್, ಫ್ಯಾಷನ್, ಫುಡ್, ಹೆಲ್ತ್ ಟೆಕ್, ಇಂಟೀರಿಯರ್, ಟ್ರಾವೆಲ್ಸ್, ಜ್ಯುವೆಲರಿ ಮುಂತಾದ ವಿವಿಧ ಕಂಪನಿಗಳು ಭಾಗವಹಿಸಲಿದೆ. ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ವಿ ಎಕ್ಸ್ಪೋ ಸ್ಥಳೀಯ ಮತ್ತು ರಾಷ್ಟ್ರೀಯ ಮಟ್ಟದ ವ್ಯಾಪಾರಿಗಳಿಗೆ ತಮ್ಮ ಉತ್ಪನ್ನ ಮತ್ತು ಸೇವೆಗಳನ್ನು ಪರಿಚಯಿಸುವ, ಮಾರಾಟ ಮಾಡುವ ವೇದಿಕೆಯಾಗಿದೆ. ಆತ್ಮನಿರ್ಭರ ಭಾರತ. ನಾವು ವಿದೇಶದ ವಸ್ತುಗಳ ಬದಲು ಸ್ವಯಂ ದೇಶದಲ್ಲಿ ತಯಾರಾದ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗಲಿದೆ. ಮಾರಾಟಗಾರರಿಗೆ ಉತ್ತಮ ಬೆಲೆಯ ಜೊತೆಯಲ್ಲಿ ಗ್ರಾಹಕರಿಗೆ ಸಂತೃಪ್ತಿ ನೀಡುವ ತಾಣವಾಗಲಿದೆ. ಈ ಬಾರಿ ವಿ ಎಕ್ಸ್ಪೋ ಸಾವಿರಾರು ಜನರು ಬರುವ ಸಾಧ್ಯತೆ ಇದೆ. ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಗಣ್ಯ ಮಹನೀಯರುಗಳಿಂದ ನೆರವೇರಲಿದೆ ಎಂದು ಸಂಸ್ಥಾಪಕರಾದ ಅನಿಲ್ ಗುಪ್ತಾ ರವರು ಹೇಳಿದರು. ವಿ ವೈಶ್ಯ ಸಂಸ್ಥೆಯ ಪದಾಧಿಕಾರಿಗಳಾದ ಗಣೇಶ್ ಕೆಎಸ್, ಸಂಜಯ್ ಜಿಆರ್, ಸಂತೋಷ್ ಶೆಟ್ಟಿ ಮತ್ತು ನಾಗೇಂದ್ರ ಜಿಆರ್, ಮೂರ್ತಿ ಟಿಎಸ್ಎನ್ ಹಾಗೂ ಉನ್ನತಿ ಸುಪ್ರೀತ್, ಸಂಘರ್ಷ ಕೆಎಸ್, ಅಭಿಜ್ಞಾನವರು ಭಾಗವಹಿಸಿದ್ದರು. ಗಣೇಶ್ ಅಂದ್ಬಿಟ್ಟು ನಾನು ವಿ ವೈಶ್ಯ ಸಂಸ್ಥೆಯಲ್ಲಿ ಗ್ಲೋಬಲ್ ಪ್ರೆಸಿಡೆಂಟ್ ಆಗಿ ಸರ್ವ್ ಮಾಡ್ತಾ ಇದ್ದೀನಿ ಈ ವರ್ಷ. ಇದು ವಿ ಎಕ್ಸ್ಪೋ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದೀವಿ. ವಿ ಎಕ್ಸ್ಪೋ ಅನ್ನೋದೇನು ಅಂತಂದರೆ ಬಂದು ವ್ಯಾಪಾರಿಗಳಿಗೆ ಎಲ್ಲ ಥರದ ಫೆಸಿಲಿಟಿ ಕೊಟ್ಟು ಅಲ್ಲಿ ಅವ್ರ ವ್ಯಾಪಾರನ ಮುಂದೆ ತೊಗೊಂಡು ಹೋಗೋಕ್ಕೆ, ಕೊಲಾಬ್ರೇಷನ್ಸ್ ಮಾಡೋಕ್ಕೆ, ಅವ್ರವ್ರ ಇನ್ನೇನಂದರೆ ಮಲ್ಟಿಪಲ್ ಸ್ಟೇಟ್ಸಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ. ಎಲ್ಲರೂ ಒಂದು ಕಡೆ ಕೂಡೋದಕ್ಕೆ ಒಂದು ಜಾಗ ಬಂದು ವಿ ಎಕ್ಸ್ಪೋ. ಎಲ್ಲರ ಕಡೆಯಿಂದ ಬಂದು ಇಲ್ಲಿ ಅವ್ರವ್ರ ಬಿಸ್ನೆಸ್ನೆಲ್ಲ ಇದು ಮಾಡಿ ಒಬ್ರಿಗೊಬ್ರು ಕೊಲಾಬ್ರೇಷನ್ ಮಾಡಿಕೊಂಡು ಬಿಸ್ನೆಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಇದು ಬಂದು 120 ಸ್ಟಾಲ್ಸು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಎಲ್ಲ ಸ್ಟಾಲಲ್ಲೂ ಡಿಫ್ರೆಂಟ್ ಥರದ ಬಿಸ್ನೆಸ್ ಇರುತ್ತೆ. ನಮ್ಮ ಫೌಂಡರ್ ಹೇಳ್ದಂಗೆ IT ನವ್ರು ಇರ್ತಾರೆ, ಗ್ಲಾಸ್ ಆ್ಯಂಡ್ ಪ್ಲೈವುಡ್ನವ್ರು ಇರ್ತಾರೆ, ಫುಡ್ನವ್ರು ಇರ್ತಾರೆ, ಬಟ್ಟೆ ಅಂಗಡಿಯವ್ರು ಇರ್ತಾರೆ. ಈ ಥರ ಆಲ್ಮೋಸ್ಟ್ ಒಂದು 80ರಿಂದ 90 ವಿಭಿನ್ನ ಕ್ಯಾಟಗರಿನವರು ಬಿಸ್ನೆಸ್ನವ್ರು ಇರ್ತಾರೆ. ಇದು ಪರ್ಪಸ್ ಬಂದುಬಿಟ್ಟು ಇದೇನು ಅಂತಂದರೆ ಕನ್ಸ್ಯೂಮರ್ ಪ್ರಾಡಕ್ಟ್ ಮಾತ್ರ ಮಾಡಬೇಕು ಅನ್ನೋದಿಲ್ಲ. ಕನ್ಸ್ಯೂಮರ್ಗೆ ಮತ್ತು ಬಿಸ್ನೆಸ್ ಪೀಪಲ್ಗೂ ಬೆನಿಫಿಟ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಅಂದ್ಬಿಟ್ಟು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಪ್ರಿನ್ಸೆಸ್ ಗಾಲ್ಫ್ ಅಂದ್ಬಿಟ್ಟು ಗೇಟ್ ನಂಬರ್ 9. ಇದು ಬಂದು 18, 19, 20 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನಡೆಯುತ್ತೆ. ಆಮೇಲೆ ಪಾರ್ಕಿಂಗ್ ಯೋಚನೆ ಮಾಡೋಂಗಿಲ್ಲ. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಎಷ್ಟೇ ಗಾಡಿಗಳು ಬಂದರೂ ಪಾರ್ಕಿಂಗು ಫೆಸಿಲಿಟಿ ಚೆನ್ನಾಗಿದೆ. ಇನಾಗ್ರೇಷನ್ ಬಂದುಬಿಟ್ಟು ನಮ್ಮ ಇವರು ಡೆಪ್ಯೂಟಿ CMನವರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಬಂದುಬಿಟ್ಟು ಶುಕ್ರವಾರ ನಮ್ಮ ಪ್ರೋಗ್ರಾಮ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಶುಕ್ರವಾರ 2 ಗಂಟೆಗೆ ಲಾಂಚ್ ಇರುತ್ತೆ, ಅಂದರೆ ಓಪನಿಂಗ್ ಇನಾಗ್ರಲ್ ಸೆರೆಮನಿ. ಆದಮೇಲೆ ಎವ್ರಿ ಡೇ ಅಂದರೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 8 ಗಂಟೆ ತನಕ ಸಂಜೆ ಎಕ್ಸ್ಪೋ ಇರುತ್ತೆ. ಎಲ್ಲರಿಗೂ ಫ್ರೀ ಎಂಟ್ರಿ. ಮತ್ತು ಇದೊಂದು ವೀಕೆಂಡ್ ಗೆಟ್ಟವೆ ಅಂತಲೇ ಹೇಳ್ಬೋದು. ಎಲ್ಲ ಫ್ಯಾಮಿಲಿ ಕ್ರೌಡು ಯಾರು ಶಾಪಿಂಗ್ ಮಾಡಬೇಕಂದ್ರೆ ಶಾಪಿಂಗ್ ಮಾಡೋದಕ್ಕೆ ಸ್ಟಾಲ್ಸ್ ಇದೆ. ಒಳ್ಳೆ ಊಟ ಮಾಡಬೇಕಂದ್ರೆ ಒಳ್ಳೆ ಊಟ ಸ್ಟಾಲ್ಸ್ ಇದೆ. ಕರ್ನಾಟಕದಿಂದ ಇದೆ, ಆಂಧ್ರ ಪ್ರದೇಶದಿಂದನೂ ಡೆಲಿಕಸೀಸ್ ಇದೆ. ಎಲ್ಲರೂ ಬಂದು ಸೇವಿಸಬೇಕಂತ ನಮ್ಮ ವಿನಂತಿ. ಮತ್ತು ಇದು ಮಾತ್ರ ಅಲ್ಲದೆ ತುಂಬ 3 ದಿನವೂ ಕಂಟಿನ್ಯೂಸ್ ಆಗಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಇದೆ. ಬಂದವರು ಎಲ್ಲೂ ಡಿಸಪಾಯಿಂಟ್ ಆಗಲ್ಲ, ಬಂದವರೆಲ್ಲೂ ಎಂಟರ್ಟೈನ್ ಆಗದೆ ಮಿಸ್ಸು ಆಗಲ್ಲ. ಒಂದು ಪ್ರಾಪರ್ ವೀಕೆಂಡ್ ಗೆಟ್ಟವೆ ಅಂತ ಹೇಳ್ಬೋದು.